ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಡ್ಡಾಯಿ ಮೀನಿನ ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಕೊಡ್ಡಾಯಿ ಮೀನು ತಗೊಬಂದರೆ ನೀವು ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರೂ ಈ ರೀತಿ ಒಮ್ಮೆ ಮಾಡಿದರೆ ನೀವು ಫಸ್ಟ್ ಟೈಮ್ ಫಿಶ್ ಸಾರು ಮಾಡಿದ್ರೆ ಅಂತಲೂ ಗೊತ್ತಾಗಲ್ಲ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಈ ಕೊಡ್ಡಾಯಿ ಮೀನು ಸ್ವಲ್ಪ ಸಪ್ಪೆ ಇರೋದ್ರಿಂದ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಕೊಡ್ಡಾಯಿ ಮೀನು ಸಾರನ್ನು ನಾನು ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೆ. ಇದು ತುಂಬಾ ರುಚಿಯಾಗಿಯೂ ಕೂಡ ಹೌದು, ತುಂಬ ಸಿಂಪಲ್ಲಾಗಿ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ಇಲ್ಲಿ ಒಂದು ಅರ್ಧ kg ಆಗುವಷ್ಟು ಕೊಡ್ಡಾಯಿ ಮೀನಿದೆ ನೋಡಿ. ಇದನ್ನೀಗ ಚೆನ್ನಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೇನೆ. ಈಗ ಇದನ್ನು ಕಟ್ ಮಾಡ್ಕೊಂಡು ತರೋಣ. ತುಂಬ ಫ್ರೆಶ್ ಆಗಿರುತ್ತೆ ಮೀನು ಕೂಡ, ಇಲ್ಲಾಂದರೆ ಕೊಡ್ಡಾಯಿ ಮೀನು ಸ್ವಲ್ಪ ಸಪ್ಪೆ ಇರೋದ್ರಿಂದ ತಿನ್ನಲಿಕ್ಕೆ ಇಷ್ಟನೇ ಅನಿಸಲ್ಲ. ಹಾಗಾಗಿ ಇದು ಫ್ರೆಶ್ ಆಗಿದೆ, ಈಗ ಮೀನು ಬರುವುದಿಲ್ಲ. ಹಾಗಾಗಿ ನಾನಿವತ್ತು ಫ್ರೆಶ್ ಆಗಿರೋದ್ರಿಂದ ಕೊಡ್ಡಾಯಿ ಮೀನನ್ನೇ ತಗೊಬಂದಿದ್ದೆ. ಇದನ್ನೀಗ ಕಟ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಕೊಡ್ಡಾಯಿ ಮೀನು ಸ್ವಲ್ಪ ಸಪ್ಪೆ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ, ಉಪ್ಪು ಹುಳಿ ಖಾರ ತಿನ್ನಲಿಕ್ಕೆ ಟೇಸ್ಟಿ ಅನಿಸುತ್ತೆ. ಸಾರು ಕೂಡ ಹಾಗೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಹಾಗಾಗಿ ಈಗ ಕಟ್ ಮಾಡಿ ಅದನ್ನು ವಾಶ್ ಮಾಡ್ಕೊಂಡಿದ್ದೆ. ಇದು ಉಪ್ಪು ಅರಿಶಿಣದ ಪುಡಿ ಹಾಕಿಟ್ಟಿರ್ತೇನೆ. ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ನಾನು ಇಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೆ. ಹಾಗೆ ಒಂದು 1/4 ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು. ಉಪ್ಪೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆ ಸಪ್ಪೆ ಇರೋದ್ರಿಂದ ಉಪ್ಪು ಹೀರ್ಕೊಂಡ್ರೆ ಚೆನ್ನಾಗಾಗತ್ತೆ ಅದು. ಇದನ್ನೀಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿ ಇದನ್ನು ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ. ತುಂಬ ಈಸಿಯಾಗಿಯೇ ಮಾಡಿ ತೋರಿಸ್ತಾ ಇದ್ದೆ. ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಟೊಮೆಟೊವನ್ನು ನಾನು ನೀರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಮೆತ್ತಗೆ ಆಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ಫಸ್ಟಿಗೆ. ಈಗ ಮಸಾಲೆಯನ್ನು ರುಬ್ಬಲಿಕ್ಕೆ ನಾನು ರೆಡಿ ಮಾಡ್ತಾ ಇರೋದು. ಒಂದು ಟೊಮೆಟೊವನ್ನು ಬೇಯಲಿಕ್ಕೆ ಇಟ್ಟಿದ್ದೆ. ಈ ಕಡೆ 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೆ. ಹಾಗೆ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೆ. ಒಂದು 5-6 ಎಸಳು ಬೆಳ್ಳುಳ್ಳಿ ಇದೆ. ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೆ. ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿ ಇದೆ. ಅರ್ಧ kg ಕೊಡ್ಡಾಯಿ ಮೀನು ಇರೋದ್ರಿಂದ ಮಸಾಲೆ ಕಡಿಮೆ ಹಾಕ್ಕೊಳ್ಬೇಕು. ಅಂದರೆ ಮಸಾಲೆ ಪ್ರಮಾಣ ನೋಡ್ಕೊಳ್ಬೇಕಾಗತ್ತೆ. 1 kgಗಿಂತ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಮಸಾಲೆಯನ್ನು ಕಡಿಮೆ ಹಾಕ್ಕೊಂಡಿದ್ದೆ. ಇಲ್ಲೀಗ ಹುರಿದಂಥ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯನ್ನು ಹುರ್ಕೊಂಡಿದ್ದೆ, ಬ್ಯಾಡಗಿ ಮೆಣಸಿನ್ಕಾಯನ್ನು 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೆ. ಮತ್ತು ನಾನಿಲ್ಲಿ 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ ನೋಡಿ. 1/4 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಈಗ 1/4 ಚಮಚ ಆಗುವಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೆ. ಒಂದು 10-15 ಮೆಂತ್ಯಕಾಳು. ಎಲ್ಲ ಮಸಾಲೆಯನ್ನು ಹುರಿಬೇಕು. ಹುರಿದು ನಾನು ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರುವಂಥ ಮಸಾಲೆಗಳಿವು. ಎಲ್ಲ ಮಸಾಲೆಗಳನ್ನು ಡ್ರೈ ಆಗಿ ಹುರಿದಂಥ ಮಸಾಲೆಗಳು. ನಾನೀಗ ಮಸಾಲೆಗಳನ್ನು ಹಾಕಿದ್ದಾಗಿದೆ. ಈಗ ಇದನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಈಗ ಬೇಯಿಸ್ಕೊಂಡು ಇಟ್ಕೊಂಡಂಥ ಟೊಮೆಟೊವನ್ನು ಕೂಡ ಹಾಕ್ಕೊಳ್ಳೋಣ. ಇದನ್ನು ಮೆತ್ತಗಾಗಿ ಬೇಯಿಸ್ಕೊಂಡಿದ್ದೆ, ಅದನ್ನು ಕೂಡ ಈ ಮಸಾಲೆಗೆ ಹಾಕ್ಕೊಂಡು ಈ ಮಸಾಲೆ ರುಬ್ಬುವಾಗ ಅದನ್ನು ಕೂಡ ರುಬ್ಕೊಳ್ಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಟೊಮೆಟೊವನ್ನು ಬೇಯಿಸಿ ಹಾಕೋದ್ರಿಂದನೂ ಮಸಾಲೆನೂ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಈಗ ಎಲ್ಲವನ್ನು ಈ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು. ನೋಡಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಂಡಿದ್ದಾಗಿದೆ. ಇದನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಪಟ್ಟನೆ ಮಾಡಿಕೊಳ್ಳುವಂಥ ಒಂದು ಮೀನು ಸಾರಿದು. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ದಪ್ಪವಾಗಿದೆ, ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದಕ್ಕೆ. ಹಾಗಂತೇಳಿ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗಿಯೂ ಇರಬಾರ್ದು. ಇದು ಕುದ್ದ ಮೇಲೆ ಮತ್ತೆ ದಪ್ಪ ಆಗುತ್ತೆ. ಹಾಗಾಗಿ ತೆಳುವಾಗಿಯೂ ಮೀನು ಸಾರು ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ 1 ಟೊಮೆಟೊ, 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಮಸಾಲೆ ಜೊತೆ ಹಾಕ್ಕೊಳ್ತೇನೆ. ಈಗ ಅದನ್ನು ಮಸಾಲೆಯನ್ನು ಫಸ್ಟಿಗೆ ನಾನೀಗ ಕುದಿಸ್ಕೊಳ್ಬೇಕು. ಇದೀಗ ರೆಡಿಯಾಗಿದೆ ಮಸಾಲೆ. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದ್ದ ನಂತರನೇ ಫಿಶನ್ನು ಹಾಕ್ಕೊಳ್ತೇನೆ ನಾನು.
ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಫಿಶ್ಶಿಗೂ ಉಪ್ಪು ಹಾಕಿಟ್ಟಿದ್ದೆ, ನೋಡಿಕೊಂಡು ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಬೋದು. ಈ ಉಪ್ಪನ್ನು ಹಾಕಿ ಈಗ ಮಸಾಲೆಯನ್ನು ಕುದಿಲಿಕ್ಕಿಟ್ಟಿದ್ದೆ ನೋಡಿ. ಈಗ ಕುದೀತಾ ಇದೆ ಚೆನ್ನಾಗಿ. ಈಗ ಮಸಾಲೆ ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಂತ ಫಿಶನ್ನು ಹಾಕ್ಕೊಳ್ತೇನೆ. ಈ ರೀತಿ ಫಿಶ್ ಸಾರು ಮಾಡಿಕೊಂಡ್ರೆ ಬಾಯ್ಲ್ ರೈಸಿಗಂತೂ ಸೂಪರಾಗಿರುತ್ತೆ. ನೀವು ವೈಟ್ ರೈಸಿಗೂ ಚೆನ್ನಾಗಿ ಅನಿಸುತ್ತೆ. ನಮ್ಮ ಉಡುಪಿ, ಮಂಗಳೂರು, ಕುಂದಾಪುರ ಕಡೆ ಬಾಯ್ಲ್ ರೈಸೇ ಮಾಡ್ಕೊಳ್ಳೋದು. ಬಾಯ್ಲ್ ರೈಸಿಗೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಈಗ ಫಿಶನ್ನು ಹಾಕಿದ್ದಾಗಿದೆ. ಇದನ್ನೀಗ ಅಲುಗಾಡಿಸ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು. ಆವಾಗ ಈ ರೀತಿ ಅಲುಗಾಡಿಸ್ಕೊಳ್ತಾ ಇದ್ದರೆ ತಳ ಹಿಡಿಯಲ್ಲ, ಹಾಗಾಗಿ ಸೌಟಲ್ಲಿ ಮೊಗಚಾಡೋದಿಲ್ಲ. ಈ ರೀತಿ ಹಿಡಿದ್ಬಿಟ್ಟು ಅಲುಗಾಡಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫಿಶ್ ಎಲ್ಲ ಹುಸಿಯಾಗಿ ಹೋಗುತ್ತೆ, ಕಟ್ಟಾಗಿ ಹೋಗುವ ಚಾನ್ಸಸ್ ಇರುತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಈಗ ನಾನು ಇದನ್ನು ಸ್ಟೌವನ್ನು ಆಫ್ ಮಾಡ್ಕೊಂಡಿದ್ದೆ ನೋಡಿ. ಫಿಶ್ ಸಾರು ರೆಡಿಯಾಗಿದೆ ವೀಕ್ಷಕರೇ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಕೊಡ್ಡಾಯಿ ಮೀನಿನ ಸಾರು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂಥೇಳಿ. ಇದೇ ರೀತಿ ಹೊಸ ರುಚಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.